ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಜನ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಮುಂದಾಗಿದ್ದಾರೆ ಮಹಿಳೆಯರು. ಸುಮಾರು 25ಕ್ಕೂ ಹೆಚ್ಚು ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೀತಾ ಇದೆ. ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಮೂಲಕ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಮುಂದೆ ನೇಣು ಕುಣಿಕೆ ಹಿಡಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ನಡೀತಾ ಇರೋ ಘಟನೆ ಇದು. ಗ್ರಾಮ ಪಂಚಾಯಿತಿ ಮುಂದೆ ನೇಣು ಕುಣಿಕೆ ಸಿದ್ಧಪಡಿಸಿಕೊಂಡು ಕುಳಿತಿದ್ದಾರೆ ಮಹಿಳೆಯರು. ಫೈನಾನ್ಸ್ ಕಂಪನಿಗಳಿಗೆ ಹಣ ಪಾವತಿಸಲಾಗದೆ ಆತ್ಮಹತ್ಯೆಗೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಕಾಲಾವಕಾಶ ಕೊಡಿ, ನಾವು ನಿಮ್ಮ ಹಣವನ್ನು ವಾಪಸ್ ಕೊಡ್ತೀವಿ ಹಿಂದಿರುಗಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಮನೆ ಹತ್ರ ಬರ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ. ಕಾಲಾವಕಾಶ ಕೇಳಿದ್ರು ಅವಕಾಶ ನೀಡ್ತಿಲ್ಲ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಎಲ್ಲರೂ ಸುಮಾರು 50ರಿಂದ 1 ಲಕ್ಷ ರೂಪಾಯಿವರೆಗೂ ಸಾಲ ಪಡೆದಿದ್ದಾರೆ ಈ ಮಹಿಳೆಯರು. ಸಾಲ ವಾಪಸ್ ಮಾಡಿ ಅಂತ ಫೈನಾನ್ಸ್ ಕಂಪನಿಗಳು ಇದೀಗ ದುಂಬಾಲು ಬಿದ್ದಿದ್ದಾರೆ. ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ದಾರೆ ಮಹಿಳೆಯರು. ನಿನ್ನೆಯಷ್ಟೇ ಧರ್ಮಸ್ಥಳ ಸಂಘದ ವಿರುದ್ಧ ಹರಿಹಾಯ್ದಿದ್ರು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ. ಅಂದರೆ ಅದರಲ್ಲಿ ಧರ್ಮದ ಕೆಲಸ ನಡೀತಾ ಇಲ್ಲ. ಅಲ್ಲಿ ಒಂದು ರೀತಿಯಾಗಿ ದುಡ್ಡನ್ನು ಕೊಟ್ಟು ಜನರ ರಕ್ತವನ್ನೇ ಹೀರ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇದೀಗ ಮತ್ತೆ ಅಂಥದ್ದೇ ಒಂದು ಘಟನೆ ನಡೆದಿದೆ. ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅನ್ನೋ ಒಂದು ಫೈನಾನ್ಸ್ ಕಂಪನಿಯಿಂದ ಇವರೆಲ್ಲರೂ ದುಡ್ಡು ತೊಗೊಂಡಿದ್ದಾರೆ. ಆದರೆ ವಾಪಸ್ ಕಟ್ಟೋದಕ್ಕಾಗದೆ ಕಷ್ಟಪಡ್ತಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಟೈಮ್ ಕೊಡ್ತಾ ಇಲ್ಲ ಅಂತ ಈಗ ನೇಣು ಕುಣಿಕೆ ಹಿಡಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಯಜಮಾನಿಗೂ ಹುಷಾರಿಲ್ಲ, ಕಟ್ಟಕ್ಕೆ ಆಯ್ತಲ್ಲ, ಟೈಮ್ ಕೊಡಿ ಅಂತ ಕೇಳ್ಕೊತಾರೆ. ಏನು ಹೇಳ್ತಾರೆ ಕೇಳಿ? ಅವ್ರು ಕೇಳ್ತಾ ಇಲ್ಲ. ಸಾಯಂಕಾಲ 7 ಗಂಟೆ ಆದರೂ ಕುತ್ಕೋತಾರೆ. 10 ಗಂಟೆ 7 ಗಂಟೆ ಟೈಮಿಂಗ್ ಹಿಂಗೆಲ್ಲ ನಮ್ಮ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಾಘವೇಂದ್ರ, ನೋಡ್ತಾ ಇದ್ದೀವಿ, ಸಾಯೋದೊಂದೇ ಮಾರ್ಗನ? ಹಾಗಾದ್ರೆ ಆ ಹಂತಕ್ಕೆ ಬಂದುಬಿಟ್ಟಿದ್ದಾರೆ ಈ ಹೆಣ್ಮಕ್ಳು. ಅಂದರೆ ನೇಣು ಹಾಕೊಂಡು ಸತ್ತೋಗ್ತೀವಿ ಅನ್ನೋ ಮಟ್ಟಕ್ಕೆ. ಯಾರೇ ಸಾಲ ಕೊಟ್ಟರು ಕೂಡ ಗಲಾಟೆ ಮಾಡೋ ಹಾಗಿಲ್ಲ ಅನ್ನೋ ಒಂದು RBI ಗೈಡ್ಲೈನ್ಸ್ ಇದೆ. ಸಾಲವನ್ನು ಕೇಳೋ ವಿಧಾನ, ತೀರಿಸದಿದ್ರೆ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ. ಆದರೆ ಇವ್ರಿಗೆ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರಂತೆ ಈ ಫೈನಾನ್ಸ್ನವರು? ಡೀಟೇಲ್ಸ್ ನೋಡೋದಾದ್ರೆ. ಎಸ್ ಶಿಲ್ಪ, ಏನು ಮಂಡ್ಯದಲ್ಲಿ ನಿನ್ನೆಯಷ್ಟೇ ಕೂಡ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಧರ್ಮಸ್ಥಳ ಸಂಘದ ವಿರುದ್ಧ ಒಂದು ರೀತಿ ಹರಿಯಾಗಿದ್ರು. ಏನು ಧರ್ಮಸ್ಥಳ ಸಂಘದ ಕಿರುಕುಳಕ್ಕೆ ಜನರು ಕಂಗಾಲಾಗಿದ್ದಾರೆ. ಸಂಘದವರು ಸಾಲ ಅಂತ ಕೊಡ್ತಾರೆ, ಆ ಸಾಲವನ್ನು ವಸೂಲಿ ಮಾಡಬೇಕಾದ್ರೆ ಕಿರುಕುಳ ಕೊಡ್ತಾರೆ ಅನ್ನೋ ಆರೋಪವನ್ನ ಮಾಡಿದ್ರು. ಅದೇ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೂರಕವಾಗಿ ಈಗ ಮಂಡ್ಯದ ಹೊಳಲು ಗ್ರಾಮದಲ್ಲಿ ಏನು ಮಹಿಳೆಯರು ಈಗ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಬೇಸತ್ತು ಈಗ ಆತ್ಮಹತ್ಯೆಯ ಹಾದಿಯನ್ನು ಹಿಡಿದಿದ್ದಾರೆ. ಏನು ಮೈಕ್ರೋ ಫೈನಾನ್ಸ್ ನವರು ಕೊಟ್ಟಿದ್ದಂತ ಸಾಲವನ್ನ ತೀರಿಸಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ಅವರು ಆಗದೆ ಇಲ್ಲ, ಮನೆಯನ್ನ ಖಾಲಿ ಮಾಡಿಲ್ಲ, ಮನೆ ಬೀಗ ಹಾಕ್ತೀವಿ, ಇಲ್ಲ ನಿಮ್ಮ ಪ್ರಾಪರ್ಟಿನ ಜಪ್ತಿ ಮಾಡ್ತೀವಿ ಅಂತ ಹೇಳಿ ದಿನವೂ ಕೂಡ ಕಿರುಕುಳ ಕೊಟ್ಟಿದ್ರಿಂದ ಏನು ಇವತ್ತು ಮಂಡ್ಯದ ಏನು ಹೊಳಲು ಗ್ರಾಮದ ಗ್ರಾಮ ಪಂಚಾಯತಿ ಮುಂದೆ ಮಹಿಳೆಯರೆಲ್ಲರೂ ಕೂಡ ಏನು ಅಲ್ಲಿಗೆ ನೇಣು ಬಿಗಿದಕ್ಕೆ ಅಗ್ಗದ ಸೀರೆಯನ್ನ ತಂದು ಸೀರೆಯಲ್ಲಿ ಕುಣಿಕೆಯನ್ನ ತಯಾರಿಸಿ ನಮ್ಗೆ ಇದರಿಂದ ಮುಕ್ತಿ ಪಡ್ಲಿಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ, ಇಲ್ಲ ದಯಮಾಡಿ ನಮ್ಗೆ ಕಾಲಾವಕಾಶವನ್ನು ಕೊಡಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಏನು ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ಬೇಕಾದ್ರೆ ಒಂದು ರೀತಿ ಇರ್ತಾರೆ, ಆದ್ರೆ ಇಸ್ಕೊಬೇಕಾದ್ರೆ ಮತ್ತಷ್ಟು ದಪ್ಪವನ್ನ ಮೆರೀತಾರೆ. ಈ ಒಂದು ಕಿರುಕುಳದಿಂದ ಮಹಿಳೆಯರು ಸಾಕಷ್ಟು ನೊಂದಿದ್ದಾರೆ. ಈ ಗ್ರಾಮೀಣ ಭಾಗದಲ್ಲಂತೂ ಈ ಸಂಘಗಳ ಆವಳಿಗಳಿಂದ ಜನರು ಕಂಗಾಲಾಗಿದ್ದಾರೆ. ಸಾಲವನ್ನು ಕೊಡುವಂತ ಸಂದರ್ಭದಲ್ಲಿ ಕೊಡ್ತಾರೆ, ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಏನು ಈ ಭಾಗದಲ್ಲಿ ಸ್ವಲ್ಪ ಬೆಳೆ ಇಲ್ಲ, ನೀರಿಲ್ಲ, ಹಂಗಾಗಿ ಕಂಗಾಲಾಗಿರೋ ಜನ ಈ ಸ್ವಲ್ಪ ಅಂದ್ರೆ ಸಮಯ ಮುಗಿದ ಬಳಿಕ ಸ್ವಲ್ಪ ಕಾಲಾವಕಾಶವನ್ನು ಕೇಳಿದ್ರು ಕೂಡ ಈ ಮೈಕ್ರೋ ಫೈನಾನ್ಸ್ ನವರು ನಮ್ಗೆ ಕಾಲಾವಕಾಶನ ಕೊಡ್ತಿಲ್ಲ, ಹಾಗಾಗಿ ನಮ್ಗೆ ಉಳಿದಿರೋದು ಒಂದೇ ದಾರಿ ಅಂತ ಹೇಳಿ ಈಗ ಅವರು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿ ನೇಣು ಕುಣಿಕೆಯನ್ನು ಹಾಕಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಒಟ್ಟಾರೆಗೆ ಹೇಳೋದಾದ್ರೆ ಏನು ಈ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಧರ್ಮಸ್ಥಳ ಸಂಘಗಳ ಹೆಸರಲ್ಲಿ ಕೊಡುವಂತ ಸಾಲದಿಂದ ಈ ಭಾಗದ ಬಹುತೇಕ ಗ್ರಾಮೀಣ, ಅದರಲ್ಲೂ ಕೂಡ ಹೈನುಗಾರಿಕೆ ಮಹಿಳೆಯರು ಈಗ ಕಂಗಾಲಾಗಿದ್ದಾರೆ. ಕೆಲವೊಂದು ಟೈಮ್ಗಳು ಸರಿಯಾದ ಟೈಮ್ಗೆ ಅವರಿಗೆ ಹಣ ಸಿಗೋದಿಲ್ಲ. ಕಾಲಾವಕಾಶ ಕೇಳಿದ ಸಂದರ್ಭದಲ್ಲಿ ಅವರಿಗೆ ಬಡ್ಡಿ ಜಾಸ್ತಿ ಹಾಕೋದು ಅಥವಾ ದಿನಕ್ಕೂ ಬಡ್ಡಿ ಚಕ್ರ ಬಡ್ಡಿ ಈ ರೀತಿಯಾಗಿ ಬಡ್ಡಿನ ವಿಧಿಸುವಂತ ಇದರಿಂದ ಇನ್ನ ಮಹಿಳೆಯರು ಕಂಗಾಲಾಗಿರುವಂತದ್ದು. ಏನಾದ್ರೂ ಮಾಡಿ ಇದಕ್ಕೆ ನಮ್ಗೆ ಪರಿಹಾರ ನಾವು ಕೊಡಿಸ್ಬೇಕು, ಇಂದು ನಮ್ಗೆ ಆತ್ಮಹತ್ಯೆಗೆ ಒಂದೇ ದಾರಿ ಅಂತ ಹೇಳಿ ಈಗ ಅಲ್ಲಿನ ಮಹಿಳೆಯರು ಈಗ ತಾವು ತಣ್ಣೀರಾಗ್ತಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ. ನೋಡಿ, ಸಾಲ ಪಡೆಯೋ ಸಂದರ್ಭದಲ್ಲಿ ಏನೋ ಒಂದು ಕಷ್ಟ ಇರುತ್ತೆ. ಈಸಿಯಾಗಿ ದುಡ್ಡು ಸಿಗ್ತಾ ಇದೆ, ಕೊಡ್ತಾ ಇದ್ದಾರೆ, ಒಂದು ಕಷ್ಟಕ್ಕೆ ಬಳಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ತಗೊಂಡಿರ್ತಾರೆ. ಬಟ್ ಸಾಲ ತಗೊಂಡ ಮೇಲೆ ಅದನ್ನು ವಾಪಸ್ ಕಟ್ಟೋದು ಕೂಡ ಇವರ ಜವಾಬ್ದಾರಿ. ಆದರೆ
ಕಟ್ಟೋ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಸ್ವಲ್ಪ ಸಮಯಾವಕಾಶವನ್ನು ಕಾಲಾವಕಾಶವನ್ನು ಕೇಳಬಹುದು. ಆದರೆ ಈ ಮೈಕ್ರೋ ಫೈನಾನ್ಸ್ನವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಸಾಲವನ್ನು ಕೊಡಲಿಲ್ಲ ಅಂತಂದರೆ ನಿಮ್ಮ ಒಂದು ಆಸ್ತಿ ಪಾಸ್ತಿಯನ್ನು ನಾವು ಹರಾಜು ಹಾಕಿಬಿಡ್ತೀವಿ ಅಂತ ಅನ್ನೋದು, ಅಥವಾ ಮನೆ ಹತ್ರ ಬಂದು ದಾಂಧಲೆ ಮಾಡೋದು, ಗಲಾಟೆ ಮಾಡೋದು, ಮರ್ಯಾದೆ ತೆಗೆಯೋದು, ಈ ಥರದ್ದೆಲ್ಲ ಕೆಟ್ಟ ಪದಗಳಿಂದ ಬೈಯೋದು, ಈ ಥರದ್ದೆಲ್ಲ ಮಾಡ್ತಾರೆ. ಅದಕ್ಕೆ ಹೇಳೋದು, ಫೈನಾನ್ಸ್ ಕಂಪನಿಗಳನ್ನು ನಂಬಿ ಸಾಲ ತಗೋಬೇಡಿ. ಈಸಿಯಾಗಿ ದುಡ್ಡು ಸಿಗುತ್ತೆ ಅಂತ ನೀವು ಅದರ ಮೊರೆ ಹೋದರೆ ಕೊನೆಗೆ ನೀವೇ ದುಪ್ಪಟ್ಟು ಹಣ ಕಟ್ಟಿ ಬಡ್ಡಿಗೆ ಬಡ್ಡಿ ಕಟ್ಟಿ ಸಾಲ ಅಸಲು ತೀರಿದ್ರೂ ಬಡ್ಡಿ ತೀರಲಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದುಬಿಡ್ತೀರಿ ಅಂತ ಎಷ್ಟೇ ತಿಳುವಳಿಕೆ ಹೇಳಿದ್ರೂ ಕೂಡ ಜನ ಮಾತ್ರ ಇಂತಹ ಕಂಪನಿಗಳ ಹತ್ರ ಸಾಲ ತಗೊಳ್ಳೋದನ್ನು ಬಿಡೋದಿಲ್ಲ. ಆಮೇಲೆ ಕಟ್ಟೋದಕ್ಕಾಗದೆ ಈ ರೀತಿಯಾಗಿ ಒದ್ದಾಡೋದು ಕೂಡ ತಪ್ಪೋದಿಲ್ಲ. ಈಗ ಅದೇ ಪರಿಸ್ಥಿತಿ ಬಂದಿದೆ. ಈ ಗ್ರಾಮದ ಜನತೆಗೆ ಹೆಣ್ಣುಮಕ್ಕಳು ಸಾಲ ಕೊಡ್ತಾರೆ ಅಂತ ಈಸ್ಕೊಂಡು ಈಗ ಕಟ್ಟೋದಕ್ಕಾಗದೆ ಸ್ವಲ್ಪ ಸಮಯಾವಕಾಶ ಕೊಡಿ, ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಈ ಫೈನಾನ್ಸ್ ಕಂಪನಿಯವರು ಗಲಾಟೆ ಮಾಡ್ತಿದ್ದಾರೆ, ದೊಂಬಿ ಮಾಡ್ತಿದ್ದಾರೆ, ಈ ನಿಮ್ಮ ಆಸ್ತಿ ಹರಾಜಾಗ್ತೀವಿ ಅಂತ ಹೆದರಿಕೆ ಬೆದರಿಕೆ ಹೊಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮಗೆ ವಿಧಿ ಇಲ್ಲದೆ ನಾವು ನೇಣಾಕೊಂಡು ಸತ್ತೋಗ್ತೀವಿ ಅಂತ ಈಗ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮ ಇದು. ಗ್ರಾಮದ ಗ್ರಾಮ ಪಂಚಾಯಿತಿ ಮುಂದೆ ಕುತ್ಕೊಂಡು ಈಗ ಕುಣಿಕೆ ಸಿದ್ಧಪಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಮಹಿಳೆಯರು. ನೀವು ಇದೇ ರೀತಿ ಕಿರುಕುಳ ಕೊಟ್ಟರೆ ನಾವು ಸತ್ತೇ ಹೋಗ್ತೀವಿ, ನಮಗೆ ಬೇರೆ ದಾರಿನೇ ಇಲ್ಲ ಅಂತ. ಫೈನಾನ್ಸ್ ಕಂಪನಿಗಳಿಗೆ ಹಣ ಪಾವತಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ನಾವು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹತ್ತತ್ರ ಒಬ್ಬೊಬ್ಬರು 50,000 ಇಸ್ಕೊಂಡಿದ್ದಾರೆ, ಕೆಲವರು 1 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.